ಶಿರಾ ಉಳಿಯಾರು ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ. ಚಲಿಸುತ್ತಿದ್ದ ಬೈಕ್ ಸವಾರನಿಗೆ ಗುದ್ದಿದ ಪೊಲೀಸ್ ಜೀಪು. ಬೆಳ್ಳಂಬೆಳಿಗ್ಗೆ ರಸ್ತೆಯ ಪಕ್ಕದಲ್ಲಿಯೇ ಚಲಿಸುತ್ತಿದ್ದ ಬೈಕ್ ಸವಾರನಿಗೆ ಪೊಲೀಸ್ ಜೀಪು ಗುದ್ದಿದ್ದು ಬೈಕ್ ಸವಾರನ ಸ್ಥಿತಿ ಗಂಭೀರವಾಗಿರುವ ಘಟನೆ ಶಿರಾ ಉಳಿಯಾರು ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ನಡೆದಿದ್ದು, ಅಪಘಾತದ ದೃಶ್ಯ ಪೆಟ್ರೋಲ್ ಬಂಕ್ ಬಳಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಪಘಾತಕ್ಕೆ ಒಳಗಾದ ವ್ಯಕ್ತಿಯನ್ನ ಬಡಕೆಗುಡ್ಲಿನ ನಿವಾಸಿ ಬಿಜಿ ವೆಂಕಟೇಶ್ ಎನ್ನಲಾಗಿದ್ದು, ಸದ್ಯ ಆತನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿದೆ. ಸ್ಥಳದಲ್ಲಿ ಈ ಹಿಂದೆಯೂ ಕೂಡ ಅನೇಕ ಬಾರಿ ಅಪಘಾತಗಳು ಸಂಭವಿಸಿದ್ದು ಸಂಬಂಧಪಟ್ಟವರಿಗೆ ತಿಳಿಸಿದ್ರು ಕ್ಯಾರೆ ಎನ್ನುತ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ನಾವು ಇಲ್ಲಿ ಬಂದು ಸ್ಪಾಟಿಗೆ ಬಂದ್ವಿ. ಎಂಟೇಶನ್ ಬಾಂಬೆನೇ ಆಮೇಕಿಂತ ಈಗ ಸಾಹೇಬ್ರು ಬಂದವ್ರೆ. ನಾವು ಜೀಪು ಬರಬೇಕು, ಪೊಲೀಸ್ ಜೀಪು. ನಮ್ಮ ಗಾಡಿನೂ ಇದು ತೆಗಿಯಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಸ್ಪಾಟ್ ಮಾಜೂರು ಮಾಡಿ ನ್ಯಾಯ ನಮಗೆ. ನ್ಯೂಸ್ಗೆ ಧನ್ಯವಾದಗಳು. ಇಲ್ಲಿ ಬಂದ್ಬಿಟ್ಟು ಈ ಕಡೆ ಬಂತ ಚಿಕ್ಕನಾಯಕನಹಳ್ಳಿಯಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತಿದ್ದಾವೆ, ಮತ್ತು ಈ ಕಡೆ ಸಿರಾ ತಾಲೂಕು ಬರುತ್ತೆ, ಮತ್ತು ಈ ಕಡೆ ದುರ್ಗ ಡಿಸ್ಟಿಕ್ಕು ಸಹ ಇಲ್ಲಿ ಕಮೆನ್ಸ್ ಆಗುತ್ತೆ. ಅಂದರೆ ಇಲ್ಲಿ ಬಂದ್ಬಿಟ್ಟು 3 ತಾಲೂಕಿಗೆ ಅಟ್ಯಾಚ್ ಒಂದು ದೊಡ್ಡ ಮೇನ್ ರೋಡ್ ಇದು. ಇಲ್ಲಿ ದೊಡ್ಡ ಸರ್ಕಲ್, ಈ ಸರ್ಕಲ್ಗೆ ಒಂದು ತಂಗುದಾಣ ವ್ಯವಸ್ಥೆ ಅವಶ್ಯಕತೆ ಇದೆ, ಮತ್ತು ಇಲ್ಲಿ ಹಂಸನ ವ್ಯವಸ್ಥೆ ಭಾಳ ಅತ್ಯವಶ್ಯಕತೆ ಇದೆ. ಗ್ರಾಮಸ್ಥರೊಬ್ಬರು ಮಾತನಾಡಿ, ಈ ರಾಷ್ಟ್ರೀಯ ಹೆದ್ದಾರಿಯು ಒಂದು ಕಡೆಗೆ ಚಿಕ್ಕನಾಯಕನಹಳ್ಳಿಗೆ, ಮತ್ತೊಂದು ರಸ್ತೆ ಹೊನ್ನಯ್ಯಪಾಳ್ಯಕ್ಕೆ ಮಾರ್ಗವಿದೆ. ಇದರ ಮಧ್ಯೆಯೇ ಪೆಟ್ರೋಲ್ ಬಂಕ್ ಇದೆ. ಇದು ರಾಷ್ಟ್ರೀಯ ಹೆದ್ದಾರಿ ಕೂಡ. ಈ ಜಾಗದಲ್ಲಿ ಹಂಸಗಳು ಒಂದೂ ಇಲ್ಲ. ಈಗಾಗಲೇ ಅನೇಕ ಬಾರಿ ಇಲ್ಲಿ ಅಪಘಾತಗಳು ಸಂಭವಿಸಿವೆ. ಇಲ್ಲಿ ಜನಗಳು ಬಸ್ಗಾಗಿ ನಿಲ್ಲಲು ಕೂಡ ತಂಗುದಾಣಗಳಿಲ್ಲ. ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಎಂದರು. ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಆ ಕಡೆ ರೋಡು ಚಿಕ್ಕನಾಯಕನಹಳ್ಳಿಗೆ ಹೋಗಿದೆ, ಈ ಕಡೆ ಹೊನ್ನಯ್ಯಪಾಳ್ಯ ಗ್ರಾಮ, ಇಲ್ಲಿ ಸಾಕಷ್ಟು ಹಳ್ಳಿಗಳಿದಾವೆ. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ. ಇದು ಹೈವೇಗೆ ಅಟ್ಯಾಚ್ ಇರೋದ್ರಿಂದ ನಮಗೆ ಇಲ್ಲಿ ಹಂಸ ಕೊಡಬೇಕು, ಇಲ್ಲಾಂದ್ರೆ ಒಂದು ಸರ್ಕಲ್ ಮಾಡಿಕೊಡ್ಬೇಕು. ಜನಗಳು ಪ್ರಾಣ ರಕ್ಷಣೆಗೆ ನಮ್ಮ ಸರ್ಕಾರ ಮುಂದಾಗಬೇಕು, ನಮ್ಮ ಪೊಲೀಸ್ ಇಲಾಖೆಯವರು ಮುಂದಾಗಿ ಕೊಡಬೇಕು. ಇಲ್ಲ ಬ್ಯಾರಿಗೇಟ್ ಆದ್ರೆ ಕೊಡ್ಲಿ, ನಮಗೆ ಹೋಗೋ ಗಾಡಿಗಳನ್ನ ಬ್ಯಾರಿಗೇಟ್ ಆದ್ರೆ ಇಕ್ಕಿ. ತಂಗುದಾಣ ಇಲ್ಲ ನೋಡಿ, ಎಷ್ಟೊಂದು ಜನ ನಿಂತ್ಕೊಂತಾರೆ, ಒಂದು ತಂಗುದಾಣ ಇಲ್ಲ. ಇಲ್ಲೊಂದು ಸ್ಟಾಪ್ ಮಾಡಬೇಕು. ಅವ್ರು ಬರೋತಕ ಬರೋತಕ ಇಲ್ಲಿ ಆಲ್ರೆಡಿ ಇಲ್ಲೇ ಇರ್ತೀವಿ. ನಮಗೆ ಬಂದು ಏನು ವ್ಯವಸ್ಥೆ ಮಾಡ್ಕೊಡ್ತಾರೋ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಾವು ಇಲ್ಲೇ ಧರಣಿ ಬಿಡ್ತೀವಿ. ಈಗ ಉಳಿಯಾರ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಆಲ್ರೆಡಿ ಬಂದಿದ್ದಾರೆ ಸರ್. ಏನು ಹೇಳಿದ್ರು ಅವರು? ಸರ್ ಬಂದಿದ್ದಾರೆ, ಸ್ಪಾಟ್ ನೋಡಿದ್ದಾರೆ, ಇನ್ನು ಅವ್ರು ಏನು ಹೇಳಿಲ್ಲ, ಮಾಜೂರು ಮಾಡ್ತಿದ್ದೆ. ನಾನು ಓದ್ತಿದ್ದ ಕಡೆಯಿಂದ ಬರ್ತಿದ್ದೆ. ಟಿಪ್ಟೂರ್ ಜೀಪ್ ಬಂದ್ಬಿಟ್ಟು ಭಯಂಕರ ಓವರ್ ಸ್ಪೀಡಲ್ಲಿ ಬಂದ್ಬಿಟ್ಟು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದ್ಬಿಟ್ಟು ಏಕಾಏಕಿ ಫುಟ್ಪಾತಿಂದ ಡೈರೆಕ್ಟಲ್ಲಿ ಪಾಸ್ ಆಗಿದ್ದ ಪಾರ್ಟಿ ಬಂದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಗುದ್ದಿದ್ದಾರೆ ಅವರು. ಇದು ಪಾದಚಾರಿ ಹೊಡೆದಿರೋದು ಅಥವಾ ಬೈಕ್ ಏನೋ ಹೊಡೆದಿರೋದು? ಬೈಕಲ್ಲೇ ಹೊಡೆದಿರೋದು. ಅಂದ್ರೆ ಬೈಕ್ ಹೊಡೆದ್ರೆ ಬೈಕಿಗೆ ಹೊಡೆದಿರೋದು. ಅದು ಸಬ್ ಇನ್ಸ್ಪೆಕ್ಟರ್ ಜೀಪು. ಕಂಡೀಷನ್ ಆಗಿತ್ತು ಅವ್ರದ್ದು? ಕಂಡೀಷನ್ ಎಲ್ಲ ಫುಲ್ ತಲೆಗೆಲ್ಲ ಏಟ್ ಬಿದ್ದಿದೆ ಸರ್. ಫುಲ್ ಅವ್ರಿಗೆ ತಲೆ ಫುಲ್ ಏಟ್ ಆಗ್ಬಿಟ್ಟು ಫುಲ್ ಬ್ಲಾಕ್ ಆಗಿದೆ. ತಲೆ ಮತ್ತೆ ಕಾಲಿಗೆ ಏಟ್ ಬಿದ್ದಿದೆ, ಕೈಗೆ ಏಟ್ ಬಿದ್ದಿದೆ, ತಲೆ ಫುಲ್ ಊದ್ಕೊಂಡ್ಬಿಟ್ಟಿದೆ. ಯಾವ ಬಡ್ಕೆಗುಡ್ಲವರು ಪೆಟ್ರೋಲ್ ಹಾಕ್ಸಕ್ಕೆ ಬರೋದಕ್ಕೆ, ಪೆಟ್ರೋಲ್ ಹಾಕೋದಕ್ಕೆ ಅವರು ಬರ್ತಿದ್ದಾರೆ ಸರ್. ಪೆಟ್ರೋಲ್ ಹಾಕ್ಸೋದಕ್ಕೆ ಅವ್ರಾಗಲೇ ಫುಟ್ಪಾತ್ ಬಿಟ್ಬಿಟ್ಟು ಪಾಸ್ ಆಗಿದ್ದಾರೆ. ಬಂದ್ಬಿಟ್ಟು ಏಕಾಏಕಿ ಓವರ್ ಸ್ಪೀಡ್ ಇಂದ ಬಂದ್ಬಿಟ್ಟು ಅವರೇನೋ ಎಲ್ಲ ಹೋಗೋ ಕಾರಣಕ್ಕೋಸ್ಕರ ಓವರ್ ಈಗ ಆಕ್ಸಿಡೆಂಟ್ ಆಯ್ತು. ಪೇಷಂಟ್ ಹೆಂಗ್ ಕಳಿಸಿದ್ರಿ? ಆಂಬುಲೆನ್ಸ್ ಆಂಬುಲೆನ್ಸ್ ಬರಲಿಲ್ಲ ಸರ್. ಫಸ್ಟ್ ಪ್ರಾಣ ಉಳ್ಕೊಳ್ಳಿ ಅಂತವ ನಾವೇನ್ ಮಾಡುದು, ಪೊಲೀಸ್ ಜೀಪ್ಗೆ ಹಾಕಿ ಕಳಿಸಿದೀವಿ. ಬಟ್ ಈಗ ಪೊಲೀಸ್ ಜೀಪ್ ಬರಬೇಕು, ಸಬ್ ಇನ್ಸ್ಪೆಕ್ಟರ್ ಬಂದು ಅದೇನು ಸ್ಪಾಟ್ ಮಾಜೂರು ಮಾಡ್ಬಿಟ್ಟು ಇಲ್ಲಿ ಏನಂತಂದ್ರೆ ಭಯಂಕರ ಆಕ್ಸಿಡೆಂಟ್ ಆಗ್ತಿದ್ದೇವೆ ಇಲ್ಲಿ, ಆಯ್ತಾ? ಒಂದು 10 ಆಕ್ಸಿಡೆಂಟ್ ಆಗಿದ್ದಾವೆ. ಈಗ ಬ್ಯಾರಿಕೇಟರ್ ಹಾಕ್ತಾರೋ ಇಲ್ಲ ಹಂಸ ಹಾಕ್ತಾರೋ, ಗ್ರಾಮಸ್ಥರೆಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ. ಬಂದ್ಬಿಟ್ಟು ಸ್ಥಳೀಯಕ್ಕೆ ಅದೇನು ತೀರ್ಮಾನ ಮಾಡ್ಬೇಕು ಸರ್, ಎಲ್ಲ ಸೇರ್ಕೊಂಡಿತ್ತು. ಈ ಅಪಘಾತಕ್ಕೆ ಪೊಲೀಸ್ ಜೀಪಿನ ವೇಗವೇ ಕಾರಣವೆಂದು ಸ್ಥಳೀಯ ಗ್ರಾಮಸ್ಥರು ದೂರ್ತಿದ್ದು, ತಿಪಟೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಪಾವಗಡದ ನ್ಯಾಯಾಲಯಕ್ಕೆ ಹೋಗುವ ಮಾರ್ಗದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗ್ತಿದೆ. ಇತ್ತ ಗ್ರಾಮಸ್ಥರು ಸ್ಥಳಕ್ಕೆ ಮೇಲಾಧಿಕಾರಿಗಳು ಬರುವವರೆಗೂ ನಾವು ಇಲ್ಲಿಂದ ಕದಲಲ್ಲ, ನಮಗೆ ನ್ಯಾಯ ಕೊಡಿಸಬೇಕಂತ ಪಟ್ಟು ಹಿಡಿದು ಕೂತ್ರು. ಈ ಸಂಬಂಧ ಉಳಿಯಾರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.